ಇನ್ನು ಬೆಂಗಳೂರಿನಲ್ಲೂ ಕೂಡ ನಡೀತಾ ಇರುವಂತಹ ಪ್ರತಿಭಟನೆ ಜೆಡಿಎಸ್ನ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಈಗ ಪ್ರತಿಭಟನಾ ನಿರತರನ್ನ ಪೊಲೀಸರು ಅರೆಸ್ಟ್ ಮಾಡಿ ವ್ಯಾನ್ನಲ್ಲಿ ತುಂಬಿಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅಂತ ಆಗ್ರಹಿಸಿ ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು ಜೆಡಿಎಸ್ನ ಕಾರ್ಯಕರ್ತರು ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿ ಸಿಎಂ ಮನೆಗೆ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಹೊರಟಿದ್ರು ಅವರೆಲ್ಲರನ್ನೂ ಕೂಡ ತಡೆದಿದ್ದಾರೆ ಪೊಲೀಸರು ಜೊತೆಗೆ ಈಗ ಪ್ರತಿಭಟನಾ ನಿರತರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕು ಅವರು ಕಾನೂನು ಹೋರಾಟ ಮಾಡಿ ಅಷ್ಟುವರೆಗೆ ಏನಿದೆ ಪ್ರಾಸಿಕ್ಯೂಷನ್ಗೆ ಮಾನ್ಯ ರಾಜ್ಯ ಉಚ್ಚ ನ್ಯಾಯಾಲಯ ಏನು ಅನುಮತಿ ಕೊಟ್ಟಿದೆ ರಾಜ್ಯಪಾಲರ ನಡೆ ಸರಿ ಇದೆ ಅಂತ ಹೇಳಿದೆ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ನಾವು ರಾಜ್ಯದ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡ್ತಿದ್ದಾರೆ ದಿವಸ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಅವರು ಪ್ರತಿ ಬಾರಿ ಹೇಳ್ತಿದ್ರು ನನ್ನ ಮೇಲೆ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದವರು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಇವರು ಬರೀ ರಾಜಕೀಯ ದುರುದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ರು ಅಂತ ಹೇಳಿ ಅವರು ಪದೇ ಪದೇ ಹೇಳ್ತಾ ಇದ್ರು ಆದ್ರೆ ಏನು ಈ ಒಂದು ಪಕ್ಷಗಳು ಸೇರ್ಕೊಂಡು ಗವರ್ನರ್ನ ಬಳಸ್ಕೊಂಡು ನಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಏನ್ ಹೇಳ್ತಾ ಇದ್ರು ಆದ್ರೆ ಇವತ್ತು ನ್ಯಾಯಾಲಯ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಹೇಳಿದೆ ಇವತ್ತೇನು ಸಿದ್ದರಾಮಯ್ಯನವರು ಇವತ್ತೇನು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮೂಢ ಹಗರಣದಲ್ಲಿ ಏನು ಭಾಗಿಯಾಗಿದ್ದಾರೆ ಅದು ಅವರು ತಪ್ಪು ಎಸಗಿದ್ದಾರೆ ಅಂತೇಳಿ ನ್ಯಾಯಾಲಯ ಇವತ್ತು ಅವರಿಗೆ ಅವರ ವಿರುದ್ಧವಾಗಿ ತೀರ್ಪನ್ನ ಕೊಟ್ಟಿದ್ದಾರೆ ಯಡಿಯೂರಪ್ಪನವರ ಬಗ್ಗೆ ಬೇರೆ ಬೇರೆ ನಮ್ಮ ನಾಯಕರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇದ್ರು ನೈತಿಕತೆ ಎಲ್ಲಿದೆ ನಿಮ್ಗೆ ಅಂತೇಳಿ ಸ್ವಾಮಿ ಆಯ್ತು ಜೆಡಿಎಸ್ನವ್ರಿಗೆ ಭಾರತೀಯ ಜನತಾ ಪಾರ್ಟಿಯವರಿಗೆ ನೈತಿಕತೆ ಇಲ್ಲ ಆದ್ರೆ ಇವತ್ತು ನಿಮ್ಗೆ ನೈತಿಕತೆ ಇದೆಯಲ್ವಾ ಇವತ್ತು ನೀವು ತಪ್ಪು ಎಸಗಿರ್ತಕ್ಕಂಥದ್ದು ಇವತ್ತು ನೀವು ಅಕ್ರಮ ಎಸಗಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ ಅಲ್ವಾ ಹಾಗಾಗಿ ದಯಮಾಡಿ ಇವತ್ತು ನಿಮ್ಮ ನೈತಿಕತೆಯಿಂದ ನೀವು ರಾಜೀನಾಮೆಯನ್ನು ಕೊಟ್ಟು ಇವತ್ತು ನೀವು ನೈತಿಕತೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪಿನ ಆದೇಶದ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಶೀಘ್ರವಾಗಿ ಕೊಡಬೇಕಾಗಿದೆ ಏಕೆಂದರೆ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ನೈತಿಕ ಹೊಣೆಯನ್ನ ಹೊತ್ತು ಅನ್ನುವಂಥದ್ರ ಬಗ್ಗೆ ಜೆಡಿಎಸ್ ಕಾರ್ಯಕರ್ತರು ಕೂಡ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಕೆಕೆ ಗೆಸ್ಟ್ ಹೌಸ್ನ ಬಳಿಯೂ ಕೂಡ ಜಮಾಯಿಸಿದಂತಹ ಕಾರ್ಯಕರ್ತರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೊಡಬೇಕು ಅನ್ನುವಂಥದ್ದನ್ನು ಆಗ್ರಹಿಸಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ರು ಅವರನ್ನೆಲ್ಲರೂ ಕೂಡ ಅರೆಸ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ ಇನ್ನೊಂದು ಕಡೆ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದ್ದಂತಹ ಒಂದು ಪ್ರತಿಭಟನೆ ಫ್ರೀಡಂ ಪಾರ್ಕ್ನಲ್ಲಿ ಜಮಾಯಿಸಿದಂತಹ ಕಾರ್ಯಕರ್ತರನ್ನ ಕೂಡ ಕೆಲವೊಂದಷ್ಟು ಜನ ಮುಖಂಡರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ